ಮಾತೆರೆಗ್ಲ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಿಮಗೆಲ್ರಿಗೂ ಒಂದು ವಿಶೇಷವಾಗಿರುವಂತಹ ಒಂದು ಜೀಪನ್ನು ತೋರಿಸುವಂತ ನಾನು ಮತ್ತೆ ನಮ್ಮೆಲ್ಲರ ಪ್ರೀತಿಯ ಜೀಪು ಜಯಣ್ಣನ ಅವರ ಗ್ಯಾರೇಜಿಗೆ ಬಂದಿದ್ದೇನೆ ಸ್ನೇಹಿತರೆ. ಇವರ ಗ್ಯಾರೇಜಲ್ಲಿ ನಮಗೆ ಬೇಕಾದಂಥ ಕಲೆಕ್ಷನ್ ಎಲ್ಲ ತುಂಬ ಸಿಗ್ತದೆ. ಇದುವರೆಗೆ ಕೆಲವೊಂದು ಜೀಪನ್ನೆಲ್ಲ ತೋರಿಸಿದ್ದೇನೆ. ಇವತ್ತು ಬಾಡಿ ಇಲ್ಲದ ಜೀಪು ಅಂದರೆ ಅಸ್ಥಿ ಪಂಜರ ಅಂತ ಹೇಳ್ಬೋದು, ಅಂತಹ ಒಂದು ವಿಶೇಷವಾಗಿರುವಂತಹ ಒಂದು ಜೀಪಿನ ಚೇಸ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ. ಮಡಿಕೇರಿ ಸೈಡಲ್ಲಿ ಎಲ್ಲ ಭಯಂಕರ ಹೆಸರುವಾಸಿಯಾಗಿರುವಂತಹ ಜೀಪ್ ಇದು. ನನ್ನ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಫೈನ್. ತುಂಬ ಸಮಯ ಆಯಿತು. ಕಾಣದೆ. ಹೌದು, ಇವತ್ತು ನಮಗೆ ಯಾವ ಹೊಸ ಜೀಪನ್ನು ತೋರಿಸ್ಲಿಕ್ಕೆ? ಇವತ್ತು ನಿಮಗೆ ಒಂದು ಮಾರ್ಷಲ್ ಜೀಪು. ಮಾರ್ಷಲ್ ಜೀಪನ್ನು ತೋರಿಸ್ತೀರಾ ಹೇಗೆ? ಜೀಪು ಟಿಂಕರ್ ಚೇಸ್ ಎಲ್ಲ ಉಂಟು, ಇಂಜಿನ್ ಚೇಸ್. ಮಾರ್ಷಲ್ ಜೀಪಿನ ಚಾಸಿಯನ್ನು ತೋರಿಸ್ತೀರಿ? ಹೌದು. ಎಷ್ಟು ಮಾಡೆಲ್ನದ್ದು ಇದು? 2003 ಕಾಲದಲ್ಲಿ. 2003. ಹೌದು. ಅಂದ್ರೆ ಮಾರ್ಷಲ್ ಅಂದ್ರೆ ಜೀಪ ಅಥವಾ ಬಾಡಿಗೆ? ಅಂದ್ರೆ ಜೀಪ್ ಅಂದ್ರೆ ಇದು ನಮ್ಮ ಇದರ ಬೋಲರ್ ಟೈಪ್, 4 ಡೋರು, ಬ್ಯಾಕ್ ಡೋರು, ಡಿಕ್ಕಿ ಡೋರು. ಅಂದ್ರೆ ಎಷ್ಟು 6 ಸೀಟ? ಎಷ್ಟು? 8 ಸೀಟ ಆಗ್ತಾರೆ, ಅದು ಅವರಿಗೆ ಬಿಟ್ಟದ್ದು. ಎಕ್ಸ್ಟ್ರಾ ಸೀಟ್ ಫಿಟ್ ಮಾಡಿ. ಈಗ ಬರುದಿಲ್ಲ ಮಾರ್ಷಲ್? ಈಗ ಮಾರ್ಷಲ್ ಇಲ್ಲ ಸರ್. ಇಲ್ವಾ? ಈಗ ಬರುದಿಲ್ಲ. ಇದು ಎಷ್ಟು ಮೈಲೇಜ್ ಬರ್ತದೆ ಮಾರ್ಷಲ್? ಮೈಲೇಜ್ ಇದು ಡಿ ಪಂಪು ಅಷ್ಟೇ, 12-13 ಅಷ್ಟೇ. 13 ಮೈಲೇಜ್. ಲಾಂಗ್ ಚೇಸ್ ಅಲ್ಲ ಇದು. ಡೀಸೆಲ್ ಜಾಸ್ತಿ. ಜೀಪ್ ಉದ್ದ ಜಾಸ್ತಿ. ಜೀಪ್ ಇಂದ ಒಂದು 5-6 ಫೀಟ್ ಉದ್ದ ಜಾಸ್ತಿ ಬರ್ತದೆ. 6 ಫೀಟ್ ಜಾಸ್ತಿ. ಒಂದು ಸೀಟ್ ಜಾಸ್ತಿ ಬರ್ತದೆ. ಇದೀಗ ಎಂತ ಕೆಲಸ ಎಲ್ಲ ಇದು? ಫುಲ್ ಟಿಂಕರಿಂಗ್, ಬಾಡಿ ಪ್ಯಾಚ್ ವರ್ಕಿಂಗ್ ವಿತ್ ಪೈಂಟಿಂಗ್. ಅದು ಬಾಡಿಯಲ್ಲಿ ಕೆಳಗೆ ವರ್ಕ್ಶಾಪ್ ಇಟ್ಟು ಚೇಸ್ ಇಲ್ಲಿ ತಂದದ್ದು. ಸಂತೋನ ಗ್ಯಾರೇಜಲ್ಲಿ ಟಿಂಕರಿಂಗ್ ತಂದು. ಗಾಡಿ ಮಡಿಕೇರಿ. ನನಗೆ ಇಲ್ಲಿ ವೀರ್ಗ ಮತ್ತೆ ಕ್ಲಚ್ ಹಾಕಲಿಕ್ಕೆ ಬಾಕಿ ಸಬ್ ಎಕ್ಸಲ್ ಎಲ್ಲ ಫಿಟ್ಟಿಂಗ್ಸ್ ನನಗೆ. ಫಿಟ್ಟಿಂಗ್ಸ್ ಎಲ್ಲ ನೀವು? ಹೌದು. ಎಲ್ಲ ಬಿಚ್ಚಿಸಿ ಎಲ್ಲ ಕಂಪ್ಲೀಟ್ ರೀಸೆಟ್ ಮಾಡಲಿಕ್ಕೆ. ಇಂಜಿನ್ ಎಲ್ಲ ಹೇಗೆ ಉಂಟು? ಇಂಜಿನ್ ಫೈನ್ ಉಂಟು. ಕ್ಲೀನ್ ಉಂಟು. ಅದು ಮಡಿಕೇರಿ ಜೀಪ್, ಅದು ಎಷ್ಟಂದ್ರೆ ಕೇಳಲಿಕ್ಕಿಲ್ಲ. ಅಂದ್ರೆ ಇವರು ಅಲ್ಲಿ ಕಾಫಿ ಎಸ್ಟೇಟ್ ಜನರನ್ನು ಹೌದು. ಎಷ್ಟು ಗೇರ್ ಇದು? 5 ಗೇರ್. ಫಸ್ಟ್ ಸೆಕೆಂಡ್ ಥರ್ಡ್ ಟಾಪ್ ಅಂಡ್ ರಿವರ್ಸ್ ವಿತ್ 4 ವೀಲ್. 45 ಲೀಟರ್ ಇದೆ ಟ್ಯಾಂಕಿ. ಇದರ ಟ್ಯಾಂಕಿ ಸ್ವಲ್ಪ ದೊಡ್ಡದಲ್ಲ, ಇದಕ್ಕೆ ಚೇಂಜ್ ಮಾಡಿದ್ರು. ಜೀಪ್ ಜೀಪಿದಾದ್ರೆ ಎಷ್ಟು ಇರ್ತದೆ? ಅಷ್ಟೇ 48 ಲೀಟರ್ ಇರ್ತದೆ. ಸ್ಪೇರ್ ಸ್ವಲ್ಪ ಸಿಗಲಿಕ್ಕೆ ಕಡಿಮೆ ಕಷ್ಟ ಆಗ್ತದೆ, ಹಾಗೆ ಜೀಪಿ. ಓಕೆ, ಇದರದ್ದೇ ಮಾರ್ಷಲ್ ಇದೆ ಆದ್ರೆ ಸ್ವಲ್ಪ ಕಡಿಮೆ ಸಿಗುದು. ಜೀಪಿದ ಎಷ್ಟಾಗ್ತದೆ? ಸೆಟ್ ಆಗಿದೆ. ಚೇಸ್ ಅಂದ್ರೆ ನಮ್ಮ ಬಾಕಿ ಜೀಪಿನಾಗೆ ಡಂಬೆ, ಇದು ಪೈಪ್ ಟೈಪ್ ಬಾಕ್ಸ್ ನೋಡಿ. ಇದು ಬಾಕ್ಸ್. ಜೀಪ್ ಖಾಲಿ ಸ್ಕ್ವೇರ್ ಚೇಸ್ ಬರ್ತದೆ ನೋಡಿ ಅಲ್ಲಿ ಹೌಸಿಂಗ್. ಅದ ಈ ಹೋಲ್ಸ್ ದೊಡ್ಡದಾಗಿದೆ. ಹೌಸಿಂಗ್ ಇಲ್ಲಿ ಉಂಟು ನೋಡಿ. ಇದು ಸಟ್ಟು ಸ್ಪ್ರಿಂಗ್ ಸೆಟ್ ಸೆಂಟ್ರ್ ಹೋಲ್ಸ್ ಎಷ್ಟು ದೊಡ್ಡದಾಗಿದೆ. ಇದು ಸಣ್ಣ ಚೇಂಜ್ ಬೆಲ್ಟ್ ಕಟ್ ಆಗಿದೆ. ಅಲ್ಲ, ಬೆಲ್ಟ್ ಚೇಂಜ್ ಮಾಡಲಿಕ್ಕೆ ಇದು ಮತ್ತೆ ಅದು, ಅದಕ್ಕೆ ಹೌಸಿಂಗ್ ಒಳಗೆ ತೆಗೆದು ಹೌಸಿಂಗ್ ಕಂಪ್ಲೀಟ್ ಅವರಿಗೆ. ಇದೊಂದಷ್ಟು ಕೆಜಿ ಇರ್ಬೋದು? ಇದು ಕೆಜಿ ಒಂದು 80-100 ಕೆಜಿ ಇರ್ಬೋದು. ಹೌಸಿಂಗ್ ಜಿಮ್ಮಿನವರು ಜಿಮ್ ಮಾಡುವ ಸಾಧ್ಯ ಇಲ್ಲ. ಇದು ಫುಲ್ ಕಬ್ಬಿನವೇ. ಇದು ಎಷ್ಟಿರ್ತದೆ ಒಂದೊಂದು ಇದರಲ್ಲಿ ಸೆಟ್ ಅಲ್ಲಿ? ಅದರಲ್ಲಿ 11 ಪ್ಲೇಟ್ ಉಂಟು. 11 ಪ್ಲೇಟ್ ರೆಡಿ ಆಗಿದೆ ಸೆಟ್. ಇದು ಈಗ ಹೊಸತು ರೆಡಿ ಮಾಡಿದ್ದು? ಅದು ರೆಡಿ ಮಾಡಿದ್ದು. ಈಗ ಇನ್ನೂ ರೆಡಿ ಮಾಡಲಿಕ್ಕೆ ಅಲ್ಲ, ಅದಕ್ಕೆ ಒಂದು ಪ್ಲೇಟ್ ತಂದಿದ್ದು ನೋಡಿ. ಒಂದು ಪ್ಲೇಟ್ ಆಗಿದೆ. ಇದು ತಂದದ ಬೇರೆ? ಹೌದು. ಅದು ಯಾಕೆ ಸರ್? ಅದಕ್ಕೆ ಕಟ್ಟಾಗಿದೆ ಸೆಟ್ ಮಾಡ್ಲಿಕ್ಕೆ. ಅದಕ್ಕೆ ಇದು ಕಟ್ಟಾಗಿದೆ ನೋಡಿ. ಯಾವುದು? 2 ಕೂಡ ಚೇಂಜ್ ಆಗ್ಬೇಕಾ? ಒಂದು ಈಗ ಅಲ್ಲಿ ಕಟ್ಟಾಗಿದೆ, ಅಲ್ಲಿ ಕಟ್ಟಾಗಿದೆ. ಅದಕ್ಕೆ ಚೇಂಜ್ ಮಾಡೋದು. ಅದಕ್ಕೆ ಹೊಸ ಆಗ್ಬೋದು. ಸಿಂಗಲ್ ತೆಗ್ದಿರೋದು ಅಲ್ಲ ಅಥವಾ ಸೆಟ್ಟೆ ತೆಗ್ದಿರೋದು ಹೇಗೆ? ಸಿಂಗಲ್ ಎಷ್ಟು ಇರ್ತದೆ? ಸಿಂಗಲ್ 700 ರೂಪಾಯಿ. 750. 750. ಅದು ಹೇಗೆ ಲೆಕ್ಕ? ಉದ್ದ ಅಥವಾ ಸೆಕೆಂಡ್ ಪ್ಲೇಟ್ ಅಂದ್ರೆ ಅದೇ ಪ್ಲೇಟ್. ಕೆನರಾ ಪೆರ್ಲಾ ಅಂದ್ರೆ ಕಾಸರಗೋಡಿಂದ. ಪೆರ್ಲಾ ಕಾಸರಗೋಡಲ್ಲಿ ಕಮ್ಮಿ ಸಿಗ್ತದೆ, ಅಲ್ಲಿಂದ ತಂದದ್ದು. ಮತ್ತೆ ನಾನು ಪುತ್ತೂರಿಗೆ ತರ್ತೇನೆ. ಪುತ್ತೂರು ಆಕಾಶದಲ್ಲಿ ದರ್ಬೆದಲ್ಲಿ ಆಕಾಶ ಇರ್ತದೆ, ಅವರು ಎಲ್ಲ ಸ್ಪೇರ್ ಉಂಟು, ಎಲ್ಲ ಗಾಡಿ ಉಂಟು. ಎಲ್ಲ ಗಾಡಿಯದ್ದು ಒಂದು ಫೋನ್ ಮಾಡಿದ್ರೆ ಇಲ್ಲಿಗೆ ಕಳಿಸ್ತಾರೆ. ಜಿಪಿದ್ದು ಮಾತ್ರ ಅಲ್ಲ, ಎಲ್ಲ ಜೀಪಿ ಇರೋದಲ್ಲ, ಜೀಪಿ ಬೋಲರ ಪಿಕಪ್ ಎಲ್ಲ ಉಂಟು. ಫೋನ್ ಮಾತ್ರ ಇರೋದು.
ಇದು ಆಕ್ಸಿಲ್, ಇದು ಆಕ್ಸಿಲ್ ಆಕ್ಸಿಲ್ ಹೀಗಿರ್ತದೆ. ಈ ಟೈಪ್ ಈಗ ಆಕ್ಸಿಲ್ ಕಟ್ ಆಗುದು ಅಂತೆಲ್ಲ ಹೇಳ್ತಾರೆ. ಇಲ್ಲಿಂದ ಕಟ್ ಆಗೋದು ನೋಡಿ, ಇಲ್ಲಿ ಕಟ್ ಆಗ್ತದೆ. ಇದು ಇಲ್ಲಿ ಈ ತರ ಇರ್ತದಲ್ಲ, ಅದರೊಳಗೆ ಹೌಸಿಂಗ್ ಒಳಗೆ ಇದು ಕೂತ್ಕೊಳ್ಳಿಕ್ಕೆ ಆ ತರ ಹೌಸಿಂಗ್ ಒಳಗೆ ಕೂತ್ಕೊಳ್ಬೇಕು. ಅದು ಫುಲ್ ಹೋಗ್ತದೆ, ಅರ್ಧ ತನಕ ಹೋಗ್ತದಲ್ಲ. ಹಾಗಾದ್ರೆ ಆಚೆಯಿಂದ ಇನ್ನೊಂದು ಆಗ್ತದೆ. 2 ಆಕ್ಸಿಲ್ ಉಂಟು. ಆಕ್ಸಿಲ್ ಕಟ್ ಆಗುದು ಅಂತ ಹೇಳಿದ್ರೆ ಅದು 2,000 2,500 ಇರ್ಬೋದು ಆಕ್ಸಿಲ್ಗೆ. 2,000 ಯಾವ ಹೋಗ್ತದೆ ಹೇಳಿ ಸಾಧ್ಯ ಇಲ್ಲ ಮನುಷ್ಯರಾಗೆ. ಹಾಗೆ ಈ 2 ಪೈಪು ಇಲ್ಲಿ ನೋಡ್ತಾ ಇದೆಯಲ್ಲ, 2 ಪೈಪು ಇದು ಹೇಗೆ ಇದರ ಕೆಲಸ? ಇದು ಇಂಜಿನಿಂದ ಜಾಸ್ತಿ ಆದ ಡೀಸೆಲ್ ಈಚೆ ಬರುವುದು, ಟಾಂಕಿ ಬರುವುದು, ಜಾಸ್ತಿ ಆದ ರಿಟರ್ನ್ ಬರುವುದು. ಇದು ಕೆಳಗಿನ ಪೈಪ್ ಅಲ್ಲಿಗೆ ಇಂಜಿನ್ಗೆ ಹೋಗುದು, ಅಲ್ಲಿ ಬೇಕಾದಷ್ಟು ತಗೊಂಡು ಬಾಕಿ ವಾಪಸ್ ಬಿಡ್ತಾ ಈಚೆ. ಇದಕ್ಕೆ ಸಾಧಾರಣ ಒಂದು 2.5 ಲಕ್ಷ 3 ಲಕ್ಷ ಖರ್ಚಾಗ್ತದೆ. ಈಗ ನನಗೆ ಆಯ್ತು, ಈಗ ಒಂದು 30-40 ಸಾವಿರ ಇಲ್ಲಿ ನನಗೆ ಆಯ್ತು. ಇದು ಮೆಕ್ಯಾನಿಕ್, ಇನ್ನು ಬಾಲ್ ಇದು ಕೆಲಸ ಎಲ್ಲ ಪೈಂಟಿಂಗ್ ಅದು ಇದೆಲ್ಲ ಭಯಂಕರ ಖರ್ಚಾಗ್ತದೆ, ಎಲ್ಲ ಮಾಡ್ತಾರೆ ಅವರು. ಮತ್ತೆ ಈ ಇಂಜಿನ್ಗೆ ಭಯಂಕರ ಡಿಮಾಂಡ್ ನೋಡಿ. ಇಂಜಿನ್ ಇದು ಹೇಗೆ DI? ಇದರಲ್ಲಿ ಇನ್ನೊಂದು ಇಂಜಿನ್ ಬರ್ತದೆ, ಈ ಇದು ಪಂಪು ನೋಡಿ, ಫ್ಯೂಯಲ್ ಪಂಪು ಸಂದು ಬರ್ತದೆ, ಅದಕ್ಕೆ ಅಷ್ಟು ಡಿಮಾಂಡ್ ಇಲ್ಲ. ಸಂದ ಅಂದ್ರೆ ಹೇಗೆ, ಯಾವ ತರ? ಈ ಟೈಪ್ ಅಲ್ಲ, ಮತ್ತೊಂದು ಟೈಪ್ PG ಟೈಪ್ ಆಗಿ ರೌಂಡ್ ಆಗಿ ಬರ್ತದೆ, ಅಷ್ಟು ಡಿಮಾಂಡ್ ಇಲ್ಲ. ಇದಕ್ಕೆ ಭಯಂಕರ ಡಿಮಾಂಡ್. ಇದು ಸ್ವಲ್ಪ ಬಾಕ್ಸ್ ಟೈಪ್ ಅಲ್ಲಿ, ಬಾಕ್ಸ್ ಇದು ಇದಕ್ಕೆ ಡಿಮಾಂಡ್ ಜಾಸ್ತಿ. ವರ್ಜಲಿ ಇದಕ್ಕೆ ಒಂದು 1 ಲಕ್ಷ ಜಾಸ್ತಿ ರೇಟ್ ಇದಕ್ಕೆ, ಈ ಜೀಬಿಗೆ ಇಂಜಿನಿಗೆ ಈ ತರ ಇದ್ರೆ. ಇದು ಸ್ವಲ್ಪ ಎಲ್ಲ ಗೊತ್ತಾಗ್ತದೆ, ಇದು ಸ್ವಲ್ಪ ಡೀಸೆಲ್ ಲಿಫ್ಟ್ ಮಾಡಿ ಪಂಪ್ ಲೋಡ್ ಆಗ್ತದೆ. ಡೀಸೆಲ್ ಡೀಸೆಲ್ ಕಾಲಾಗಿ ನಿಂತರೆ ಫಸ್ಟ್ ಇಲ್ಲಿಗೆ ಬರ್ತದೆ ಡೀಸೆಲ್. ಇಲ್ಲಿ ಒಂದು ಸಣ್ಣ ಗ್ಲಾಸ್ ಅಂತ ಅವತ್ತು ಹೇಳಿದೆ ನಿಮ್ಮ ಹತ್ರ, ನೋಡಿ ಫಸ್ಟ್ಗೆ ತಾಕಿದ್ದು ಇಲ್ಲಿಗೆ ಬರ್ತದೆ ಡೀಸೆಲ್. ಇಲ್ಲಿ ಸ್ವಲ್ಪ ಕಸಗಡ್ಡಿ ಇಲ್ಲಿ ನಿಲ್ತದೆ, ಅಲ್ಲಿ ಪುನಃ ಅದರದ ಸ್ವಲ್ಪ ಜಾಸ್ತಿ ಬಂದ್ರೆ ಇಲ್ಲಿಗೆ ಇದು ಸಣ್ಣ ಇಲ್ಲಿ ಕ್ಲೀನ್ ಆಗಿ ಪಂಪಿಗೆ ಫಸ್ಟ್ ಫಿಲ್ಟರ್, ಅದು ನೆಕ್ಸ್ಟ್ ಫಿಲ್ಟರ್ ಇದು ಆತರ ಡೈರೆಕ್ಟ್ ಪೈಪ್ ಇಲ್ಲಿಂದ ಈಗ ಬರ್ತದೆ, ಇದರ ಒಳಗಡೆ ಹೋಗ್ತದೆ, ಎಲ್ಲ ಕ್ಲೀನ್ ಆಗ್ತದೆ, ಎಲ್ಲ ಬಂದು ಇಲ್ಲಿಗೆ ಡೀಸೆಲ್ ಬರ್ತದೆ. ಇಲ್ಲಿಂದ ಡೈರೆಕ್ಟ್ ಇಂಜಿನ್ಗೆ ಉಳಿದ ಡೀಸೆಲ್ ಇಲ್ಲಿಂದ ವಾಪಸ್ ಪುನಃ ಟಾಂಕಿ ಹೋಗುದು. ಓಕೆ, ಜಾಸ್ತಿ ಆದ್ರೆ ಹೌದು. ಸಣ್ಣ ಫ್ಯಾನ್ ಇದಕ್ಕೆ. ಕೆಲವು ಅವತ್ತು ಜೀಪ್ ಇದಕ್ಕೆಲ್ಲ ಅದು ದೊಡ್ಡದು, ಅದು ಇಂಟರ್ಗೆಲ್ಲ ಸ್ವಲ್ಪ ಜಾಸ್ತಿ ದೊಡ್ಡದು, ಇಂಟರ್ ದೊಡ್ಡದು. ಇದು ಇಂಜಿನ್, ಇದು ತಿರುಗುವಾಗ ಇದು ತಿರುಗುತ್ತದೆ, ಇದು ತಿರುಗುತ್ತದೆ. ಇದು ಡೈನಾಮೋ ಚಾರ್ಜಿಂಗ್, ಇಲ್ಲಿಂದ ಕರೆಂಟ್ ಸಪ್ಲೈ ಆಗ್ತದೆ ಬ್ಯಾಟ್ರಿ. ಓಕೆ, ಬ್ಯಾಟ್ರಿಗೆ ಅದರಿಂದ. ಹೌದು. ಇದಕ್ಕೆ ಇಂಜಿನ್ ಕೂಲೆಂಟ್ ಇದು ಕೂಲೆಂಟ್. ಹೌದು, ಹೌಸಿಂಗ್ 4 ವೀಲರ್ ಹೌಸಿಂಗ್. ಇದು 4 ವೀಲರ್ ಗೇರ್ ಬಾಕ್ಸ್. ಅವತ್ತೊಮ್ಮೆ ಸ್ವಲ್ಪ ಕಾಣಿಸಿದಲ್ಲ, ಈಗ ಕರೆಕ್ಟ್ ಇದು ನೋಡಿ, ಇದು 4 ವೀಲ್ ಅಂದ್ರೆ ಇಲ್ಲಿಗೆ ಕಲೆಕ್ಷನ್ ಉಂಟು. ಇದು ಕೆಳಗೆ ಹಾಕಿದ್ರೆ ಇಲ್ಲಿಗೆ ಇದು ಕಲೆಕ್ಷನ್ ಆಗ್ತದೆ, ಈ ಜಾಯಿಂಟ್ ಅದು ತಿರುಗಿಸ್ತದೆ. 4 ವೀಲ್ ಕನೆಕ್ಷನ್ ಇದು. 4 ವೀಲ್ ಬೇಡ ನಂಗೆ, ಈಗ 2 ವೀಲ್ ಮಾತ್ರ ಅಂತ ಹೇಳಿದ್ರು ಆಗ್ತದೆ ಚೇಂಜ್ ಮಾಡ್ಲಿಕ್ಕೆ. 4 ವೀಲ್ ಒಮ್ಮೆಗೆ ಹಾಕ್ಲಿಕ್ಕೂ ಆಗ್ತದೆ. ಸ್ಟೇರಿಂಗ್ ಬಾಕ್ಸ್, ಇಂಜಿನ್ ಆಯಿಲ್ ಫಿಲ್ಟರ್. ಇದಕ್ಕೆ ಈ ಪೀಸಿಗೆ ಅಸೆಂಬ್ಲಿಗೆ 2,300 ರೂಪಾಯಿ ಉಂಟು, ಸಣ್ಣ ಪೀಸಿಗೆ. ಒಳಗೆ ಟೀತ್. ಹೌದು. ಜಾಯಿಂಟ್ ಕಟ್ ಆಗುದು ಅಂತ ಹೇಳಿದ್ರೆ ಇದು, ಆಕ್ಸಿಲ್ ಕಟ್ ಆಗುದು ಅಂತ ಹೇಳಿದ್ರೆ ಆಗ ಕಾಣಿಸಿದಲ್ಲ ಬೇರಿಂಗ್, ಈ ಟೈಪ್ ಬೇರಿಂಗ್, ಹಿಂದಿನ ಟೈರ್ ಇದೆಲ್ಲ. ಹೌದು, ಹಿಂದಿನ ಟೈರ್. ಒಂದು ಚಕ್ರಕ್ಕೆ 2 ಬೇರಿಂಗ್ ಉಂಟು, ಒಂದು ದೊಡ್ಡದು ಒಂದು ಸಣ್ಣದು. ಇದು ಇಲ್ಲಿ ಕ್ಲಚ್ ಬಾರ್, ಇದು ಕ್ಲಚ್ ಕಲೆಕ್ಷನ್ ಉಂಟು. ಇದು ಹೋಗಿದೆ, ಕ್ಲಚ್ ಹೋಗಿದೆ, ಅದು ಹೊಸ್ತು. ಇದು ತುತ್ತಾಗಿದೆ ನೋಡಿ, ಡ್ಯಾಮೇಜ್ ಆಗಿದೆ. ಅದು ಡ್ಯಾಮೇಜ್ ಆಗಿದೆ, ಇದು ಅದರಲ್ಲಿ ಇಲ್ಲಿಗೆ ಫ್ರಂಟಿಗೆ ಇಲ್ಲಿಗೆ ಹೀಗೆ. ಬ್ರೇಕ್ ಪೈಪಾ ಯಾವುದು? ಇದು ಹಿಂದೆಗೆ, ಇದು ಫ್ರಂಟಿಗೆ, ಅಂದ್ರೆ ಇಲ್ಲಿ ಸಿಲ್ಲು ಇಲ್ಲಿಗೆ ಬರ್ತದೆ. ಅದು ಕೆಲ ಡೀಸೆಲ್ ಹೇಗೆ ಸ್ಪ್ರೇ ಆಗುದು? ಇಲ್ಲಿಂದ ಹೋಗ್ತದೆ, ಈ ಪೈಪಲ್ಲಿ ಹೋಗ್ತದೆ ಇಲ್ಲಿಗೆ, ಇದಕ್ಕೆ. ಇದು ನಾಜಿಲು, ಇದು ನಮ್ಮ ಸೀದಾ ಇಂಜೆಕ್ಷನ್ ಅಂತ ಪ್ರೆಸ್ ಬರ್ತದಲ್ಲ, ಹೌದು ಅದೇ ತರ. ಅದರಿಂದ 10 ಬಾಲ ಸ್ಪೀಡ್. ಆ ಸ್ಪೀಡಿಗೆ ಅದು ಪಿಸ್ಟನ್ ಕೆಲ ದೂರ್ಬೇಕು ಅದು. ಹಾಗೆ ಎಷ್ಟೋ ಒಂದು ಮಿನಿಟ್ ಅಲ್ಲಿ ಎಷ್ಟೋ ಸ್ಪೀಡ್ ಇರ್ಬೋದು, ಅಂದ್ರೆ 4ರಲ್ಲೂ ಅಷ್ಟು ಸ್ಪೀಡ್ ಆಗಿ ಹೋಗ್ತದೆ. ಕೆಳಗೆ ದೂರ್ಬೇಕಾದ್ರೆ ಇದು ಹೋಗ್ಬೇಕು, ದೂರ ಕೆಳಗೆ ಬೇಗ ಗ್ಯಾಪಲ್ಲಿ ಹೋಗ್ತದೆ. 2 and 2. ಈಗ ಮಾರ್ಷಲ್ ಜೀಪ್ ಅಂತ ಹೇಳಿದ್ರೆ ಅದು ಹೇಗೆ, ಅದು ಯಾವ ಸೈಡ್ ಜಾಸ್ತಿ ಓಡಾಡ್ತಾ ಇದ್ದಂತದ್ದು? ಅದು ಜಾಸ್ತಿ ನಮ್ಮ ಉಜ್ಜಿರ ಸೈಡ್ ಇತ್ತು, ಉಜ್ಜಿರ ಧರ್ಮಸ್ಥಳ, ಆವತ್ತು ನಾವು ಅಲ್ಲಿ ತಂದಿದ್ದೇವೆ. ಮತ್ತೆ ಜಾಸ್ತಿ ಮಡಿಕೇರಿ ಸೈಡ್ ಜಾಸ್ತಿ ಜನ ಹಾಕಿ ಹೋಗುದೇ ಜಾಸ್ತಿ ಇರುದು. ನಮ್ಮಲ್ಲಿ ಈಚೆ ಕಡಿಮೆ ಮೊದಲು ಇತ್ತು, ಈಗ ಕಾಲಿಗೆ ಸಿಗುದಿಲ್ಲ. ನಮ್ಮ ಪುತ್ತೂರು ಸುಳ್ಯ ಕಮ್ಮಿ ಮಾಸ ಇಲ್ಲ.
ಅಂದ್ರೆ ಉಜ್ಜಿನ ಸೈಡ್ ಕೂಡ ಈಗ ಅವತ್ತಿತ್ತು, ಅವತ್ತು ನಾವು ಅಲ್ಲಿಗೆ ಹೋಗಿ ತಂದಿದ್ದೇವೆ ಒಂದು ಇಲ್ಲಿಗೆ ವ್ಯಾಪಾರ ಮಾಡಿ 2,00,000 2,25,000 ಹೊರತು ತಂದಿದ್ದೇವೆ ಅವತ್ತು. 2,000 ಮಾಡಲು ಈ ಪಂಪ್ ಅಲ್ಲ, ಮತ್ತೆ ಸಣ್ಣ ಪಂಪ್ ಇದು ಮಾಸ್ಟರ್ ಸಣ್ಣ ಪಂಪು, ಫ್ಯೂಲ್ ಪಂಪು. ಇದು ಈಗ ನೋಡಿದ್ದು ದೊಡ್ಡದು, ಇದಕ್ಕೆ ಭಯಂಕರ ಡಿಮಾಂಡ್ ಇದಕ್ಕೆ. ನಾವು ತಂದದ್ದು ಸಣ್ಣ ಫ್ಯೂಲ್ ಪಂಪು, ಅದಕ್ಕೆ ಅದು ರಿಪೇರಿ ಜಾಸ್ತಿ ಬರ್ತದೆ, ಅದಕ್ಕೆ ಅಷ್ಟು ಡಿಮಾಂಡ್ ಇಲ್ಲ. ಅದು ಅದಕ್ಕೆ 2,25,000 ಕೊಟ್ಟಿದ್ದೇವೆ ನಾವು. ನನಗೆ ಎಲ್ಲ ಬೇರೆ ಪಾರ್ಟಿ ತಂದಿದೆ ನಾವು. ಈಗ ಇಲ್ಲಿ ಈಗ ಬಾಕಿ ಗಾಡಿ ಬಂತು, ಇನ್ನೋವಾ ಅಂತ ಬಂದೆಲ್ಲ ಈಗ ಅದು ಕಡಿಮೆ ಬರುತ್ತೆ. ಈಗ ಮಾರ್ಷಲ್ ಅದು ಜನ ಇಳಿಯುವುದಿಲ್ಲ, ಜೀಪ್ ಅದು ಜನ ಇಳಿಲಿಕ್ಕೆ. ಮಲಿಕೆ ಸೇರಿದ ಕಾಫಿ ತೋಟಕ್ಕೆಲ್ಲ ಜನ ಹೇಳ್ತಾರೆ, ಇದರಲ್ಲಿ 10-15 ಜನ ಹಾಕಿ ಅವರು ಹೇಳ್ತಾ ಇದ್ದಾರೆ. ಭಯಂಕರ ಹೆಸರುವಾಸಿಯಾದಂತಹ ಜೀಪ್ 100ರಲ್ಲಿ ಹೋಗ್ತಾರೆ, 100ರಲ್ಲಿ ಗೊತ್ತಾಗುವುದು. ನಾವು ಅದರ ಓನರ್ ಹೇಳ್ತಾರೆ, ಅಲ್ಲ ನಮಗೆ ಕಂಡೀಷನ್ ಆಗಬೇಕು, ನಾವು 80-100 ಮೇಲೆ ಹೋಗೋ ಜೀಪ್ ಅದು ನಮಗೆ. ಅಷ್ಟು ಬಾಡಿ ಕೂಡ ಗಟ್ಟಿ, ಅಷ್ಟು ಗಟ್ಟಿ ವಾಲಿದ್ದ ತೊಂದರೆ, ವೀಲು ಬಾಕಿ ಬ್ರೇಕ್ ಆದ್ರೆ ಕಂಡೀಷನ್ ಬೇಕಂತ. ಹಾಗೆ ಕಾಫಿ ಎಸ್ಟೇಟ್ಗೆಲ್ಲ ಜಾಸ್ತಿ ಆ ಸೈಡ್ ಅಲ್ಲಿ ಎಲ್ಲ ಒಳ್ಳೆ ಹೆಸರು ಮಾಡಿದಂತ ಜೀಪ್ ಇದು. ಒಂದು ದೇನಪಲ್ಲಿ ಒಂದಿತ್ತು, ಈಗ ಮಾರಿದ್ದಾರೆ ಒಂದು ವರ್ಷದಲ್ಲಿ ಮಾರ್ಷಲ್ ಜೀಪ್. ಮಾರ್ಷಲ್ ಅವರು ಸ್ವಂತ ಓನರ್ ಆಗಿ ಹೋಗುದು. ನಮ್ಮ ದಕ್ಷಿಣದಲ್ಲಿ ಏನೋ ಒಂದು ಸ್ವಲ್ಪ ಉಂಟು ಅಷ್ಟೇ. ಹಾಗೆ ಸ್ಪೈರ್ಸ್ ಎಲ್ಲ ಈ ಸರ್ಟಿ ಬೆಡ್ ಎಲ್ಲ ಸಿಗುದಿಲ್ಲ ಹಾಗೆ. ಅಂದ್ರೆ ಅಲ್ಲಿ ಎಲ್ಲ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಇಲ್ಲ ಮಡಿಕೇರಿ ಇಲ್ಲ, ಹಾಗೆ ಅಲ್ಲಿ ಇಲ್ಲಿಗೆ ಬರುದು. ಅಲ್ಲಿ ಅಷ್ಟು ಜೀಪ್ ಡಿಮಾಂಡ್ ಇದ್ರು ಕೂಡ ಪಾರ್ಸಲ್ ಕೆಲಸ ಈಚೆ ಬರುದು. ಅದೇ ಯಾಕೆ ಅಲ್ಲಿ ಅಲ್ಲಿ ಅಷ್ಟು ಅವ್ರಿಗೆ ಕ್ಲೀನ್ ಆಗೋಲ್ಲ ಅಂತ ಎಲ್ಲ ಅಲ್ಲಿಂದ ಇಲ್ಲಿಗೆ ಸ್ವಂತ ನಗರಲ್ಲಿ 3-4 ಪಿಕಪ್ 2 ಜೀಪ್ ಆಗ್ತಾ ಉಂಟು, ರಿಪೇರ್ ಆಗ್ತಾ ಹೋಗ್ತದೆ. ಇದು ಬ್ಯಾಲೆನ್ಸ್ ರೋಡ್ ಆಕ್ಷನ್ಗೆ ಶೇರಿಂಗ್ ರೋಡ್. ಹೌದೌದು. ಬೆಲ್ಕ್ ಕ್ರ್ಯಾಂಕ್ ಇಲ್ಲಿಗೆ ಎಂತ ಕಟ್ ಆಗಿದೆ ಇದು? ಒಂದು ಪೀಸ್ ಹೋಗಿದೆ, ಹಾಕಿದೆ. ದೊಡ್ಡ ಜಾಕ್ ಇದು. ಒಂದೆಷ್ಟು ವರ್ಷ ಆಯ್ತು ನಿಮ್ಮ ಜೊತೆ? 4 ವರ್ಷ ಇದು. 4 ವರ್ಷ. ಎಷ್ಟಿರ್ತದೆ ಈ ಜಾಕಿಗೆಲ್ಲ? ಇದಕ್ಕೆ 4,800 ರೂಪಾಯಿ. ಎಲ್ಲಿಂದ? ಕೊಯಮತ್ತೂರು. ಡೀಸೆಲ್ ಎಷ್ಟು ನೋಡ್ಲಿಕ್ಕೆ ಗೇಜ್? ನಮ್ಮ ಮೀಟರಿಗೆ, ಮೀಟರ್ ಎದುರಿನ ಮೀಟರ್. ಇದು ಎಷ್ಟು ದಿನದ ಕೆಲಸ ಇದು? ಎಲ್ಲ ಕೆಲಸ 1.5 ತಿಂಗಳು ಆಗ್ಬೋದು. ಸಬ್ಯಾಕ್ಸಲ್ ಬೇರಿಂಗು ಇದೆಲ್ಲ ಹೊಡಿಯಾಗಿದೆ ನೋಡಿ, ಎಲ್ಲ ಕಟ್ಟಾಗಿದೆ. ಅದು ಇದು ಸ್ಟೀರಿಂಗ್ ಬಾಕ್ಸ್ ಇಲ್ಲಲ್ಲ, ಸಬ್ಯಾಕ್ಸಲ್ ಹೊಡಿಯೋದು ಸ್ಟೀರಿಂಗ್ ಒಬ್ಬನೇ ಸ್ಟೀರಿಂಗ್ ಎಲ್ಲ ಇರ್ತದೆ. ಇದು ಕಲೆಕ್ಷನ್ ಇದು ಒಳಗೆ ಇರ್ತದೆ ಬೇರಿಂಗ್. ಅದು ಬ್ರೇಕ್ ಡ್ರಮ್ ಅಲ್ಲ? ಯಾವುದು ಹಿಂದೆ? ಮಂಗಳೂರು ಬಂದರಿಗೆ ತಂದದ್ದು. ಮೀನು ಸಾರು ಊಟ ಮಾಡಿದ್ಯಾ? ಎಂತ ನಿಂಗೆ ಇಷ್ಟ ಮೀನಾ ಎಂತ? ಅದು ಯಾರು ಬಿಟ್ಟೋ ಇಲ್ಲಿ? ಯಾರು ಬಿಟ್ಟದ? ಈ ಪ್ರಾಣಿ ಪ್ರಿಯರಿದ್ದಾರೆ, ಪ್ರಾಣಿ ರಾಕ್ಷಸರಿದ್ದಾರೆ. ಇದು ಮಾರ್ಗ ಬದಿಯಲ್ಲ, ನಾಯಿ ಮರಿ, ಬೆಕ್ಕಿನ ಮರಿ ಎಲ್ಲ ಬಿಡ್ತಾ ಇದ್ದಾರೆ. ಅದು ಕೂಡ ಮರಿ. ಈಗ ಸ್ವಲ್ಪ ದೊಡ್ಡ ಇದು, ಮತ್ತೆ ಸ್ವಲ್ಪ ಅನ್ನ ಹಾಕುದು ನಮಗೆ. ಹಾಲು ಕುಡಿಯೋ ಮರಿಯನ್ನು ಎಷ್ಟೋ ರಾಕ್ಷಸ ಜನ ಇರ್ತಾರೆ ನೋಡಿ, ಮನೆಯಲ್ಲಿ ಸಾಕೋದು ಬೇರೆ ಅಂತ ರೋಡ್ ಸೈಡ್ ಬಿಡುದು. ಹೇಗವಾಗಲಿ ಇವತ್ತೊಂದು ಭಾರಿ ಒಂದು ಸೂಪರ್ ಆಗಿರುವಂಥ ಒಂದು ಜೀಪನ್ನು ತೋರಿಸಿದ್ದಾರೆ, ಭಾರಿ ಖುಷಿ ಆಯಿತು. ಇಂತಹದ್ದು ನಮಗೆ ಕಾಣಲಿಕ್ಕೆ ಸಿಗೋದು ಭಾರಿ ಅಪರೂಪ ಅಲ್ವಾ. ಇವತ್ತಂತೂ ನಂಗೆ ಅದು ಭಾರಿ ಖುಷಿಯಾಗಿದೆ. ನಿಮಗೂ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥದ್ದು ಹೊಸತ್ತು ಬರ್ತಾ ಇದ್ರೆ ನಮಗೊಂದು ತಿಳಿಸಿ ಆಯಿತಾ? ಈಗ ವೀಕ್ಷಕರು ಕೂಡ ಅಷ್ಟೇ ಕಮೆಂಟ್ ಬಾಕ್ಸಲ್ಲಿ ಕೆಲವೊಂದು ಜೀಪುಗಳ ಮಾಹಿತಿಯನ್ನು ಕೇಳ್ತಾ ಇರ್ತಾರೆ. ಕಳೆದ ಸರ್ತಿ ಕೂಡ ಒಂದು ಜೀಪಿದ್ದು ಕೇಳಿದ್ದಾರೆ, ಅದರ ಮಾಹಿತಿಯನ್ನು ಕೂಡ ನೆಕ್ಸ್ಟ್ ಕೊಡ್ತೇವೆ. ಇಷ್ಟು ದಿನದವರೆಗೆ ಕಂಪ್ಲೀಟ್ ಆಗಿರುವಂತಹ ಜೀಪನ್ನು ತೋರಿಸಿ ನಮಗೆ ಮಾಹಿತಿ ಕೊಡ್ತಾ ಇದ್ರು. ಇವತ್ತು ಅಸ್ಥಿ ಪಂಜರದಾಗಿರುವಂತಹ ಜೀಪು ಅಂದರೆ ಮಾರ್ಷಲ್ ಜೀಪು ಫುಲ್ ಓಪನ್ ಆಗಿರುವಂತಹ ಒಂದು ಜೀಪಿನ ಬಗ್ಗೆ ರೀತಿಯ ಜಯನ್ನ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೇಗಾಯಿತು ಅಂತ ಒಂದು ಕಮೆಂಟ್ ಮಾಡಿ ಆಯಿತಾ. ಇಂತಹ ಹೊಸ ಹೊಸ ಮಾಹಿತಿಗೋಸ್ಕರ ಮಾಣಿಕ್ಯ ಮಿತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷವಾಗಿರುವಂತಹ ಮಾಹಿತಿಯ ಜೊತೆ ಬರ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ತೆ. ಜೀಪಿನ ಮಾಹಿತಿಗೋಸ್ಕರ ಏನಾದರೂ ಡೌಟ್ ಇದ್ದರೆ ನೀವು ನಂಬರನ್ನು ಕೊಡ್ತೀರಾ?
ನಂಬರ್ ಕೊಡ್ತಾರೆ, ತೊಂದರೆ ಇಲ್ಲ, ಕೊಡ್ಬೋದು. ನಂಬರ್ ಕೊಡ್ತಾರೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ, ಒಂದ್ಸರ್ತಿ ಇವರ ನಂಬರ್ ಅನ್ನು ಚೆಕ್ ಮಾಡ್ಕೊಳ್ಳಿ.